ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಈ ದಿನ ಬೆಳಗ್ಗೆ. ಅದರಲ್ಲಿ ಏನಾಗುತ್ತೆ ಅಂದರೆ ಅಶ್ವಿನಿ ಮತ್ತು ರಘುಗೆ ಜೋರು ಜಗಳ ಆಗ್ತಾ ಇದೆ. ಈಗ ಈ ಲೈವ್ನಲ್ಲಿ ನೋಡಬಹುದು ನಾವು, ಅಂದರೆ ಇನ್ನೂ ಲೈವ್ನಲ್ಲಿ ಯಾರೂ ಎದ್ದಿಲ್ಲ. ಎದ್ದ ನಂತರ ಏನೇನಾಗುತ್ತೆ ಅಂತೆಲ್ಲ ನೋಡಬಹುದು. ಆ ಜಗಳ ಏನಕ್ಕಪ್ಪ ಆಯಿತು ಅಂದರೆ ರಘು ಕ್ಯಾಪ್ಟನ್ ಆಗಿರೋದ್ರಿಂದ ಎಲ್ಲರ ಕೈಲೂ ಕೆಲಸ ಮಾಡಿಸ್ಲೇಬೇಕಲ್ವ. ಅದರಿಂದ ಅಶ್ವಿನಿ ಎಲ್ರಪ್ಪ ಅಶ್ವಿನಿ ಅಂತ ಹುಡ್ಕೊಂಡು ಬರ್ತಾರೆ ರಘು ಅವರು. ಆಗ ಅಶ್ವಿನಿ ಬೀನ್ ಬ್ಯಾಗ್ ಮೇಲೆ ಒಂದು ರೆಸ್ಟ್ ತೊಗೊಳ್ತಾ ಇರ್ತಾಳೆ. ಬನ್ನಿ ಅಶ್ವಿನಿ ಅವರೇ ಕೆಲಸ ಮಾಡಿ ಬನ್ನಿ ಅಂತ ರಘು ಅವ್ರು ಕರೆದಾಗ, ನನಗೆ ಬ್ಯಾಕ್ ಪೇನ್ ಇದೆ, ಆಮೇಲೆ ಬಂದು ಕೆಲಸ ಮಾಡ್ತೀನಿ, ಒಂದು 10 ನಿಮಿಷ ರೆಸ್ಟ್ ತೊಗೊಳ್ತೀನಿ ಅಂತ ಹೇಳ್ತಾಳೆ. ಆಗ ರಘು ಅವರು ಒಂದು 10 ನಿಮಿಷಕ್ಕೆಲ್ಲ ಬ್ಯಾಕ್ ಪೇನ್ ಹೊರಟೋಗುತ್ತಾ ಅಂತ ಹೇಳ್ತಾರೆ. ಅವಾಗೇನು ಮಾತಾಡೋದಿಲ್ಲ ಅಶ್ವಿನಿ. ಹೀಗೆಲ್ಲ ಹೇಳ್ತೀರಾ ಅಷ್ಟೇ, ಕೆಲಸ ಮಾಡೋದಿಲ್ಲ, ಬರೀ ಮಾತಾಡ್ತೀರಾ ಅದು ಇದು ಅಂತ ಹೇಳ್ತಾರೆ ರಘು ಅವರು. ಹೋಗ್ರಿ ಮಾಡೋದಿಲ್ಲ ನಾನು ಕೆಲಸನ, ಏನು ಮಾಡ್ಕೊಳ್ತೀರಾ ಅಂತನೋ ಹಾಗೆ ಅಶ್ವಿನಿ ಹೇಳ್ತಾಳೆ. ಆಗ ರಘು ಹೋಗು ಮಾಡಬೇಡ ಕೆಲಸನ ಅಂತ ಹೇಳ್ತಾರೆ ಏಕವಚನದಲ್ಲಿ. ಏಕವಚನ ಅಂದರೆ ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೆ ಆಗೋದಿಲ್ಲ ಅಲ್ವಾ, ಏಕೆಂದರೆ ಅವರೆಲ್ಲ ಎಲ್ಲರನ್ನ ಏಕವಚನದಲ್ಲಿ ಮಾತಾಡಿಸಬಹುದು. ಅಶ್ವಿನಿಯನ್ನ ಯಾರು ಏಕವಚನದಲ್ಲಿ ಮಾತಾಡಿಸ್ಬಾರ್ದು. ಅವಳು ಎಲ್ಲರನ್ನೂ ಮಾತಾಡಿಸ್ಕೊಂಡು ಬರಬಹುದು. ಹೋಗಲ್ಲೋ ಬಾರಲ್ಲೋ ಮುಚ್ಕೊಂಡಿರು, ಈ ಥರ ಏನೇನೋ ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡ್ಕೊಂಡು ಬರಬಹುದು. ಬೇರೆಯವರು ಇವಳನ್ನ ಮಾತ್ರ ಏಕವಚನದಲ್ಲಿ ಮಾತಾಡಬಾರ್ದು. ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಅದು. ಅದರಿಂದ ರಘು ಅವರು ಏಕವಚನದಲ್ಲಿ ಮಾತಾಡಿದ್ರಿಂದ ಅಶ್ವಿನಿಗೆ ಕೋಪ ಕೆಂಡಾಮಂಡಲವಾಗ್ಬಿಡ್ತಾಳೆ. ಅಶ್ವಿನಿ, ಏನ್ರಿ ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದೀರಾ ಅಂತ ಹೇಳಿ ಜಗಳಕ್ಕೆ ಬರ್ತಾಳೆ. ಆಗ ಬ್ಯಾಕ್ ಪೇನ್ ಇರೋದಿಲ್ಲ. ಜಗಳ ಮಾಡುವಾಗ ಯಾವುದೇ ಬ್ಯಾಕ್ ಪೇನ್, ಯಾವುದೇ ಥರದ ನೋವು ಏನೂ ಇರೋದಿಲ್ಲ. ಒಂದು ಸಿಂಹ ಗರ್ಜನೆ ಹೇಗೆ ಇರುತ್ತೆ ಹಾಗೆ ಗರ್ಜಿಸ್ಕೊಂಡು ಬಂದ್ಬಿಡ್ತಾಳೆ ಜಗಳ ಆಡೋದಕ್ಕೆ ಅಂತ. ಹಾಗೆ ರಘು ಅವರು ಸಹ ಜಗಳ ಮುಂದುವರಿಸ್ತಾರೆ, ಅಶ್ವಿನಿನೂ ಜಗಳ ಮುಂದುವರಿಸ್ತಾಳೆ. ಹೀಗೆ ಏಕವಚನದಲ್ಲಿ ಮಾತಾಡ್ತೀಯಾ, ಯಾಕೆ ನೀನು ಯಾರು ನನ್ನನ್ನು ಏಕವಚನದಲ್ಲಿ ಮಾತಾಡ್ಸೋದಕ್ಕೆ ಅಂತೆಲ್ಲ ಅಶ್ವಿನಿ ಜಗಳ ಆಡ್ತಾ ಇರುವಾಗ ರಘು ಅವರು, ಹೀಗೆಲ್ಲ ಮಾಡುವಾಗ ನಾನು ಎಷ್ಟು ಅಂತ ತಡ್ಕೊಂಡಿರಲಿ, ನಾನು ಏಕವಚನದಲ್ಲೇ ಮಾತಾಡಿಸ್ತೀನಿ, ಏನಿವಾಗ ಹೋಗು ಹೀಗೆಲ್ಲ ರಘು ಅವರು ಮಾತಾಡ್ತಾ ಇರ್ತಾರೆ. ಅದಕ್ಕೆ ಅಶ್ವಿನಿ ಜೋರ ಅಳ್ತಾ, ಈಗ ಯಾಕೆಂದರೆ ನಿನ್ನೆ ಗಿಲ್ಲಿ ಮಾತಾಡೋ ಟೈಮ್ನಲ್ಲೂ ಬಾತ್ರೂಮ್ನಲ್ಲಿ ಅಳ್ತಾ ಇದ್ಲು ಅಶ್ವಿನಿ. ಈ ದಿನನೂ ಸಹ ರಘು ಅವರು ಏಕವಚನದಲ್ಲಿ ಮಾತಾಡ್ತಾರೆ ಅಂತ ಹೇಳಿ ಅಶ್ವಿನಿ ಅಳ್ತಾ ಬಿಗ್ ಬಾಸ್ ನನ್ನನ್ನು ಕರೆಸ್ಕೊಂಬಿಡಿ, ಈಗಲೇ ಡೋರ್ ಓಪನ್ ಮಾಡಿ ನಾನು ಬಂದ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಬಿಗ್ ಬಾಸ್ ಅವರು ಇಂಥವ್ರನ್ನೆಲ್ಲ ಏನಕ್ಕೆ ಇಟ್ಕೊಂಡಿದ್ದಾರೆ, ಬರ್ತೀನಿ ಬಾಗಿಲು ತೆಗೀರಿ ಅಂತೆಲ್ಲ ಹೇಳ್ದವ್ರನ್ನ ಕರೆಸ್ಕೊಂಡ್ಬಿಡ್ಬೇಕು, ಅಂದರೆ ಕಳಿಸ್ಬಿಡ್ಬೇಕು ಅವ್ರವ್ರ ಮನೆಗೆ. ಇಂಥವ್ರನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು ಅಲ್ವಾ. ನಿನ್ನೆ ಬಾತ್ರೂಮ್ನಲ್ಲಿ ಅಳ್ತಾ ಇದ್ಲು ಅಶ್ವಿನಿ, ಅದಿನ್ನೂ ಹಾಕಿಲ್ಲ, ಈ ದಿನ ಹಾಕ್ತಾರೆ. ಈ ದಿನ ನೈಟ್ 9:30 ಬರುತ್ತೆ ಅಲ್ಲ ಬಿಗ್ ಬಾಸ್, ಆಗ ಅದನ್ನೆಲ್ಲ ಹಾಕ್ತಾರೆ. ನಿನ್ನೆ ಏನಕ್ಕೆ ಅಳ್ತಾ ಇದ್ಲು ಅಶ್ವಿನಿ ಅಂತ ಹೇಳಿದ್ರೆ, ಗಿಲ್ಲಿ ಮುದುಕಿರೆಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ, ಕಾಫಿ ಪುಡಿ ಕಳ್ಳಿ ಇಂತೆಲ್ಲ ಗಿಲ್ಲಿ ರೇಗಿಸ್ತಾ ಇರ್ತಾರೆ. ಯಾರಿಗೆ? ಅಶ್ವಿನಿ ಮತ್ತು ಜಾಹ್ನವಿ ಹಾಗೆ ಧ್ರುವ ಅಂತಿವರೆಲ್ಲ ಮಾತಾಡೋ ಟೈಮ್ನಲ್ಲಿ ರೇಗಿಸ್ತಾ ಇರ್ತಾನೆ ಗಿಲ್ಲಿ. ಆಗ ಅಶ್ವಿನಿಗೆ ಅದು ಪಾಪ ರೇಗಿಸೋದೆಲ್ಲ ಬೈಯೋದೆಲ್ಲ ಆಗೋದಿಲ್ಲ ಅಲ್ವಾ, ಏಕೆಂದರೆ ಅವರು ಎಲ್ಲರ ಹತ್ರನೂ ಸಾಫ್ಟಾಗಿ ಸ್ಮೂತಾಗಿ ಚಂದವಾಗಿ ಮಾತಾಡ್ತಾರಲ್ವ. ಅದಕ್ಕೆ ಬೇರೆಯವರು ಸಹ ಇವ್ರಿಗೆಲ್ಲ ಈ ಥರ ಮಾತಾಡಿದಾಗ ಹರ್ಟ್ ಆಗಿಬಿಡುತ್ತೆ ತುಂಬ. ಅದರಿಂದ ಅವಳು ಹೀಗೆಲ್ಲ ಮಾತಾಡ್ತಾರಲ್ವ, ನನ್ನ ತೇಜೋವಧೆ ಮಾಡ್ತಾರಲ್ವ, ನಾನಿರೋದಿಲ್ಲ, ಬಿಗ್ ಬಾಸ್ ನನ್ನನ್ನು ಕರೆಸ್ಕೊಳ್ಳಿ ಪ್ಲೀಸ್, ನಾನು ಮರ್ಯಾದೆಗೋಸ್ಕರ ಬದುಕ್ತಾ ಇದ್ದೀನಿ, ಈ ಥರ ಎಲ್ಲ ಗಿಲ್ಲಿ ನನ್ನನ್ನು ಮಾನ ಮರ್ಯಾದೆ ತೆಗಿತಾ ಇದ್ದಾನೆ, ನನ್ನ ಕರೆಸ್ಕೊಳ್ಳಿ, ನಾನು ಇರೋದಿಲ್ಲ, ಈ ಥರ ಜಾಗದಲ್ಲಿ ನಂಗೆ ಇರೋದಕ್ಕೆ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ನೆನೆ ಅಶ್ವಿನಿ. ಇವಳು ಮಾತ್ರ ಎಲ್ಲರನ್ನೂ ಸಹ ತೇಜೋವಧೆ ಮಾಡಬಹುದು. ಉದಾಹರಣೆ ರಕ್ಷಿತಾ ಇದ್ದಾಳೆ, ಗಿಲ್ಲಿ ಇದ್ದಾನೆ, ಎಲ್ಲರನ್ನೂ ಇವಳು ಬಿಟ್ಟಿಲ್ಲ. ಎಲ್ಲರನ್ನೂ ತೇಜೋವಧೆ, ಜಾಹ್ನವಿ ಎಲ್ಲರನ್ನೂ ಮಾಡಿಬಿಟ್ಟಿದ್ದಾಳೆ, ತೇಜೋವಧೆ ಮಾಡಿದ್ದಾಳೆ ಅಶ್ವಿನಿ. ಈವನ್ ರಘು ಅವರನ್ನು ಸಹ ಬಿಟ್ಟಿಲ್ಲ. ಎಂಥ ಚಿಕ್ಕ ಹುಡುಗಿ ರಕ್ಷಿತಾಳಿಂದ ಹಿಡಿದು ರಘು ಅವರವರೆಗೂ ಸಹ ತೇಜೋವಧೆ ಮಾಡಿಕೊಂಡೇ ಬರ್ತಾ ಇದ್ದಾಳೆ ಅಶ್ವಿನಿ. ಅದು ಇವಳಿಗೆ ಸರಿ ಅನ್ನಿಸ್ತಾ ಇದೆ. ಬೇರೆಯವರು ಇವಳು ವಿಷಯವಾಗಿ ಮಾತಾಡೋದು ಮಾತ್ರ ದೊಡ್ಡ ತಪ್ಪು, ದೊಡ್ಡ ಒಂದು ಅಪರಾಧ ಅನ್ನೋ ಹಾಗೆ ನೋಡ್ತಾಳೆ. ಇವಳು ನೆಟ್ಟಗಿದ್ರೆ ಅವರು ನೆಟ್ಟಗಿರ್ತಾರಲ್ವ. ಇವಳು ಮಾತಿಗೂ ಕೆಣ್ಕೊಂಡು ಜಗಳ ಆಡ್ತಾ ಬಂದಾಗ ಅವ್ರಿಗೂ ಪಿತ್ತ ನೆತ್ತಿಗೆ ಇರುತ್ತೆ. ಈಗ ನಮ್ಮ ಸುದೀಪ್ ಅವ್ರಿಗೆ ಪಿತ್ತ ನೆತ್ತಿಗೆ ಇರುತ್ತಲ್ಲ ಮೊನ್ನೆ ರಕ್ಷಿತನ ವಿಷಯದಲ್ಲಿ, ಅಂಥ ಸಣ್ಣ ಸಣ್ಣ ವಿಷಯಕ್ಕೇ ಸುದೀಪ್ ಅವ್ರಿಗೇ ಪಿತ್ತ ನೆತ್ತಿಗೆ ಇರಿದಾಗ ಇನ್ನು ಅಶ್ವಿನಿಗೆ ಪಿತ್ತ ನೆತ್ತಿಗೇರ್ದೇ ಇರುತ್ತಾ? ರಕ್ಷಿತನ ವಿಷಯ ಸಣ್ಣದಾಗಿತ್ತು, ಪಾಪ ಸುದೀಪ್ ಅವ್ರಿಗೆ ಪಿತ್ತ ಜೋರಾಗಿನೇ ನೆತ್ತಿಗೇರ್ಬಿಟ್ಟಿದೆ. ಇನ್ನು ಇದೆಲ್ಲ ಏಕವಚನ ಇವೆಲ್ಲ ಅಶ್ವಿನಿಗೆ ಬರೋದಿಲ್ಲ ಅಲ್ವಾ, ಅದಕ್ಕೆ ಅದೆಲ್ಲ ದೊಡ್ಡ ವಿಷಯ ಅಶ್ವಿನಿಗೆ. ಅದರಿಂದ ಜೋರಾಗಿ ಪಿತ್ತ ನೆತ್ತಿಗೇರ್ಬಿಟ್ಟಿದೆ.
ಅದರಿಂದ ನೆನ್ನೆನೂ ಜಗಳ ಆಡಿದ್ಲು, ಈ ದಿನನೂ ಜಗಳ ಆಡಿದ್ಲು, ದಿನ ಜಗಳ ಆಡ್ತಾನೆ ಇರ್ತಾಳೆ. ಅಂಥದ್ರಲ್ಲಿ ಇವಳು ಮೊದಲೇ ಸೇಫ್ ಆಗ್ತಾಳೆ ಹೇಗೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಾಮಿನೇಟ್ ಮಾಡ್ತಾರೆ ಹೌದು, ಜನಗಳಂತೂ ವೋಟ್ ಹಾಕ್ತಾ ಇಲ್ಲ. ಏಕೆಂದರೆ ಎಲ್ಲರ ಒಂದು ಕಾಮೆಂಟ್ಗಳಲ್ಲೂ ಸಹ ನಾನು ನೋಡಿದಾಗ ಎಲ್ಲರೂ ನೋಡ್ತಾನೆ ಬರ್ತಾ ಇದ್ದೀರಾ, ಅಶ್ವಿನಿ ವಿರುದ್ಧವಾಗಿ ಕಾಮೆಂಟ್ಗಳು ಬರ್ತಾ ಇದೆ. ಅದೆಲ್ರಿಗೂ ಗೊತ್ತಿರೋ ವಿಷಯನೇ. ಅಶ್ವಿನಿ ಸಪೋರ್ಟರ್ಸ್ ಇದ್ದಾರೆ, ಅಶ್ವಿನಿಗೆ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮೇಂಟೈನ್ ಮಾಡ್ತಾ ಇದ್ದಾರಲ್ವ, ಅವರೆಲ್ಲ ವೀಡಿಯೋಸ್ಗಳನ್ನು ಹಾಕ್ತಾ ಇದ್ದಾರೆ. ಅಷ್ಟೇ ಹೊರತು ಕಾಮೆಂಟ್ಗಳಲ್ಲಿ ಯಾರ್ದು ಅಶ್ವಿನಿ ಪರ ತುಂಬ ಬಂದೇ ಇಲ್ಲ. ಅಲ್ಲೋ ಇಲ್ಲೋ ಅಶ್ವಿನಿ ಪರ ಕಾಮೆಂಟ್ಗಳು ಬರ್ತೇ ಹೊರತು ಗಿಲ್ಲಿ ಮತ್ತು ರಕ್ಷಿತಂಗೆ ಹೊಗಳೋ ಕಾಮೆಂಟ್ಗಳೇ ತುಂಬ ಇದೆ. ಅಶ್ವಿನಿ ವಿರುದ್ಧಗಳ ಕಾಮೆಂಟ್ ತುಂಬ ಇದೆ. ಅಂಥದ್ರಲ್ಲಿ ಅಶ್ವಿನಿ ಹೇಗೆ ಫಸ್ಟ್ ಸೇವ್ ಆಗ್ತಾಳೆ, ಈ ಒಂದು ಪ್ರಶ್ನೆಗೆ ಉತ್ತರನೇ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದರೆ ಬಿಗ್ ಬಾಸ್ ಅವರೇ ಅಶ್ವಿನಿನ ಸೇಫ್ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟು ದಿನ ಏನು ಸೇಫ್ ಮಾಡ್ಕೊಂಡು ಬಂದರು ಅದೆಲ್ಲ ಬಿಗ್ ಬಾಸ್ ಅವರೇ ಮಾಡಿರೋದು. ಅಶ್ವಿನಿಗೆ ಯಾರು ಅಷ್ಟಾಗಿ ವೋಟ್ ಹಾಕ್ತಾ ಇಲ್ಲ. ಈಗ ಮೊನ್ನೆ ಕಿಚನ ಪಂಚಾಯಿತಿಲಿ ರಘು ಅವರು ಎಂಡ್ವರೆಗೂ ಸಹ ಸೇಫ್ ಆಗಲೇ ಇಲ್ಲ. ಒಂದು 4 ಜನ ಹೊರಗಡೆ ಹೋಗೋ ಥರ ಸೂಟ್ಕೇಸ್ ಎಲ್ಲ ತೊಗೊಂಡು ಹೋಗಿ ನಿಂತ್ಕೊಂಡ್ರಲ್ವ, ಅಲ್ಲಿವರೆಗೂ ರಘು ಇದ್ದರು. ಅಂದರೆ ರಘುಗಿನ್ನ ಧ್ರುವಂತ್ಗೆ ಜಾಸ್ತಿ ವೋಟ್ ಹಾಕೋರಿದ್ದಾರಾ, ಜಾಹ್ನವಿಗೆ ವೋಟ್ ಹಾಕೋರಿದ್ದಾರಾ, ಏನಾದರೂ ರಿಷಂಗೂ ಸಹ ವೋಟ್ ಹಾಕೋರಿದ್ದಾರಾ? ಸುದಿ ಅಂತೂ ಮನೆಗೆ ಹೋಗ್ಬಿಟ್ಟ ಬಿಡಿ. ಇವ್ರು 3ಗಿನ್ನ ರಘು ಅವ್ರಿಗೆ ಜಾಸ್ತಿ ವೋಟ್ ಹಾಕ್ತಾರೆ. ಆದರೆ ರಘು ಅವರನ್ನ ಸಹ TRPಗೋಸ್ಕರವಾಗಿ ಲಾಸ್ಟ್ ಮೂಮೆಂಟ್ವರೆಗೂ ಕರ್ಕೊಂಡು ಬಂದು ನಿಲ್ಲಿಸಿದ್ರು. ಅಂದರೆ ರಘು ಅವರಿಗೆ ರಕ್ಷಿತನ ಮೇಲೆ ಕೋಪ ಬರಲಿ, ಇನ್ನು ಮುಂದೆ ರಕ್ಷಿತನ ವಿರುದ್ಧವಾಗಿ ರಘು ನಿಂತ್ಕೊಳ್ಳಿ ಅನ್ನೋ ಸಲುವಾಗಿ ಅಲ್ಲಿವರೆಗೂ ಕರ್ಕೊಂಡು ಬಂದರು. ಎಲ್ಲರೂ ಒಂದು ರಕ್ಷಿತನ ವಿಷಯವಾಗಿ ಕತ್ತಿ ಮಸಿತಾನೆ ಬರ್ತಾ ಇದ್ದಾರೆ. ಈಗ ಧ್ರುವಂತ್ ಕತ್ತಿ ಮಸಿತಾನೆ, ಅಶ್ವಿನಿ ಕತ್ತಿ ಮಸಿತಾ ಇದ್ದಾಳೆ, ಹಾಗೆ ಜಾಹ್ನವಿನೂ ರಕ್ಷಿತನ ವಿಷಯವಾಗಿ ಕತ್ತಿ ಮಸಿತಾ ಇದ್ದಾಳೆ. ಗಿಲ್ಲಿ ಮತ್ತು ರಘು ಇಬ್ಬರೇ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಹಾಗೆ ಮಾಳು, ಹೌದು ಮಾಳುನ ಮರ್ತೇ ಬಿಟ್ಟಿದೆ. ಮಾಳು ಮತ್ತು ಗಿಲ್ಲಿ ಸ್ವಲ್ಪ ರಘು ಅಂದರೆ ಫಸ್ಟ್ ಎಲ್ಲ ತುಂಬ ಇಷ್ಟಪಡ್ತಾ ಇದ್ರು ರಕ್ಷಿತನ್ನ. ಈಗ ರಕ್ಷಿತಾ ನಾಮಿನೇಟ್ ಮಾಡಿದ ಮೇಲಿಂದ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತಾ ಇದೆ. ಅಂದರೂ ತುಂಬ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ ರಕ್ಷಿತನ ಜೊತೆ. ನಿನ್ನೆ ಡೈರೆಕ್ಟ್ ನಾಮಿನೇಷನ್ ಸಹ ರಕ್ಷಿತಂಗೆ ಮಾಡಿಬಿಟ್ಟಿದ್ದಾರೆ ರಘು ಅವರು. ಮುಂದೆ ಏನಾಗುತ್ತೆ ನೋಡಬೇಕು. ರಕ್ಷಿತಾ ಅಂತೂ ಉಳ್ಕೊಂಡೇ ಉಳ್ಕೊಳ್ತಾಳೆ, ಸೇಫ್ ಆಗೇ ಆಗ್ತಾಳೆ, ಅದೆಲ್ಲರಿಗೂ ಗೊತ್ತಿದೆ ವಿಷಯ. ರಘು ಅವರು ಡೈರೆಕ್ಟ್ ನಾಮಿನೇಟ್ ಮಾಡಿದರೆ ಇವಳೇನು ಮನೆಗೆ ಹೋಗ್ಬಿಡ್ತಾಳೆ ಅಂತ ಏನಿಲ್ಲ. ರಕ್ಷಿತಾ ಸೇಫ್ ಆಗೇ ಆಗ್ತಾಳೆ. ಅಶ್ವಿನಿನೂ ನಾಮಿನೇಟ್ ಆಗಿದ್ದಾಳೆ. ನೋಡಿ ಬೇಕಾದರೆ ನೆಕ್ಸ್ಟ್ ವೀಕ್ ಏನು ಕಿಚನ ಪಂಚಾಯಿತಿ ನಡೆಯುತ್ತೆ ಅಲ್ಲೂ ಸಹ ಅಶ್ವಿನಿನೇ ಮೊದಲು ಸೇಫ್ ಆಗ್ತಾಳೆ. ಅಶ್ವಿನಿನ ಬಿಗ್ ಬಾಸೇ ಸೇಫ್ ಮಾಡ್ಕೊಳ್ತಾ ಇರೋದ್ರಿಂದ ಮೊದಲ ಸೇಫ್ ಕಂಟೆಸ್ಟೆಂಟ್ ಅಂದರೆ ಅದು ಅಶ್ವಿನಿನೇ ಆಗಿರ್ತಾಳೆ. ನೋಡಿ ಬೇಕಾದರೆ ಯಾರು ವೋಟ್ ಮಾಡ್ತಾ ಇಲ್ಲ, ಅದು ಹೇಗೆ ಉಳ್ಕೊಳ್ತಾ ಇದ್ದಾಳೆ. ನಿಜವಾಗಿ ಬಿಗ್ ಬಾಸ್ ಯಾರ್ಯಾರು ನೋಡ್ತಾರೆ ಅವರೆಲ್ಲರಿಗೂ ಒಂದು ಬಿಡಿಸಲಾರದ ಇದು ಪ್ರಶ್ನೆನೇ ಆಗಿಬಿಟ್ಟಿದೆ. ಅಂದರೆ ಉತ್ತರನೇ ಸಿಗ್ತಾ ಇಲ್ಲ ಅವಳಿಗೆ. ಯಾರು ಉಳಿಸ್ಕೊಳ್ತಾ ಇದ್ದಾರೆ, ಯಾರು ಇವಳಿಗೆ ವೋಟ್ ಮಾಡ್ತಾ ಇದ್ದಾರೆ ಅನ್ನೋದೇ ಎಲ್ಲರಿಗೂ ಸಹ ಒಂದು ಉತ್ತರನೇ ಸಿಗ್ತಾ ಇಲ್ಲ ಈ ಪ್ರಶ್ನೆಗೆ ಅಂತ ಆಗಿಬಿಟ್ಟಿದೆ. ಯಾವುದೇ ಯೂಟ್ಯೂಬರ್ಸೇ ಆಗಲಿ, ಯಾವುದೇ ಇನ್ಸ್ಟಾಗ್ರಾಮಲ್ಲಿ ಯಾರು ವಿಡಿಯೋ ಮಾಡ್ತಾರೆ ಅವರೇ ಆಗಲಿ, ಫೇಸ್ಬುಕ್ಕಲ್ಲಿ ವಿಡಿಯೋ ಮಾಡ್ತಾರೆ ಅವರೇ ಆಗಲಿ, ಎಲ್ಲರೂ ಸಹ ಹೇಗೆ ಅಶ್ವಿನಿ ಉಳ್ಕೊಳ್ತಾ ಇದ್ದಾಳೆ. ಇನ್ಸ್ಟಾಗ್ರಾಮ್ನೆಲ್ಲ ವೋಟಿಂಗ್ ಪೋಲ್ ಇದೆ ಅಲ್ಲ, ಅದರಲ್ಲಂತೂ ಅಶ್ವಿನಿಗೆ ಓಟು ತುಂಬಾ ಕಡಿಮೆ. ಅಂಥದ್ರಲ್ಲಿ ಹೇಗೆ ಅಶ್ವಿನಿ ಇಷ್ಟು ದಿನ ಸೇಫ್ ಆಗಿ ಬರ್ತಾ ಇದ್ದಾಳೆ, ಅದು ಅಲ್ಲದೆ ಮೊದಲನೇ ಕಂಟೆಸ್ಟೆಂಟ್ ಆಗಿ ಸೇಫ್ ಆಗಿ ಬರ್ತಾ ಇದ್ದಾಳೆ. ನಾವೇನು ಮೂರ್ಖರ? ಬಿಗ್ ಬಾಸ್ ನೋಡ್ತಾ ಇರೋರೆಲ್ಲ ಮೂರ್ಖರಾಗ್ಬಿಟ್ಟಿದ್ದಾರಾ? ಹಾಗಾದರೆ ಅದು ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಅಲ್ವಾ, ಬಿಗ್ ಬಾಸೇ ಉಳಿಸ್ಕೊಳ್ತಾ ಇದ್ದಾರೆ ಅನ್ನೋದು. ಧ್ರುವಂತನ್ನ, ಅಶ್ವಿನಿನ, ಇವ್ರನ್ನೆಲ್ಲರನ್ನು ಬಿಗ್ ಬಾಸೇ ಉಳಿಸ್ಕೊಳ್ತಾ ಇದ್ದಾರೆ. ಧ್ರುವಂತ್ ರಘುಗಿನ್ನ ತುಂಬ ಓಟೇನು ಧ್ರುವಂತ್ಗೆ ಬಂದಿರೋದಿಲ್ಲ. ಹೆಂಗಪ್ಪ ಸೇವ್ ಆಗಿಬಿಟ್ಟ ಧ್ರುವಂತ್? ಬಿಗ್ ಬಾಸ್ ಉಳಿಸ್ಕೊಂಡಿದ್ದಕ್ಕೆ ಸೇವ್ ಆಗಿದ್ದಾನೆ. ಈಗಂತೂ ಜಗಳದ ಪ್ರೋಮೋ ಚೆನ್ನಾಗಿದೆ, ನೋಡಬೇಕು. ಲೈವ್ನಲ್ಲಿ ತೋರಿಸೋದಿಲ್ಲ, ಜಗಳ ಅಂತೂ ತೋರಿಸೋದಿಲ್ಲ ಲೈವ್ನಲ್ಲಿ. ಇನ್ನು ಮಿಕ್ಕಿದ್ದನ್ನೆಲ್ಲ ಸ್ವಲ್ಪ ಸ್ವಲ್ಪ ನೋಡೋಕ್ಕಾಗತ್ತೆ. ಅಂದರೆ ಎಲ್ಲ ಮ್ಯೂಟ್ ಮಾಡಿಬಿಡ್ತಾರಲ್ವ. ಬೇಕಾಗಿರೋ ಇಂಪಾರ್ಟೆಂಟ್ ಎಲ್ಲಾನು ಈ ಥರ ಪ್ರೋಮೋದಲ್ಲಿ ಅಥವಾ ಏನು ನೈಟ್ ನಡೆಯುತ್ತೆ ಅದರಲ್ಲಿ ನೋಡ್ಕೊಳ್ಬಹುದಷ್ಟೇ. ಈ ಲೈವ್ನಲ್ಲಿ 5 ಗಂಟೆ ನಡೆದಿರುತ್ತೆ, ಅದನ್ನು ಬಿಗ್ ಬಾಸ್ ಏನು 9:30ಗೆ ಹಾಕ್ತಾರೆ, ಅದರಲ್ಲಿ 5 ನಿಮಿಷಕ್ಕೆ ಮುಗಿಸ್ಬಿಡ್ತಾರೆ. ಈ ಬಿಗ್ ಬಾಸ್ ಲೈವ್ನಲ್ಲೂ ಸಹ ವಾಯ್ಸ್ ಹಾಕಿ ತೋರಿಸೋದಿಲ್ಲ ಏನು ನಡೀತಾ ಇದೆ ಅಂತ.
ಹಾಗೇನೆ 9:30 ಶೋ ಬರುತ್ತೆ ಅಲ್ಲ, ಅದರಲ್ಲೂ ಸಹ ಸರಿಯಾಗಿ ತೋರಿಸೋದಿಲ್ಲ. ಅದೇ ನಿನ್ನೆ ಗಿಲ್ಲಿ ಜೊತೆ ಜಗಳ ಆಡಿದ್ಲು, ಈ ದಿನ ರಘು ಜೊತೆ ಜಗಳ ಆಡ್ತಾ ಇದ್ದಾಳೆ. ದಿನ ದಿನ ಜಗಳ ಆಡ್ತಾ ಆಡ್ತಾ TRP ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾಳೆ ಅಶ್ವಿನಿ. ಅದರಿಂದ ಬಿಗ್ ಬಾಸ್ ಅವರು ಸೇಫ್ ಮಾಡ್ಕೊಳ್ತಾ ಕೂರಿಸ್ಕೊಳ್ತಾ ಇದ್ದಾರೆ. ನಮ್ಗಳು ಓಟ್ ಏನು ಬೇಕಾಗಿಲ್ಲ. ಬಿಗ್ ಬಾಸ್ನಲ್ಲಿ ಯಾರ್ಯಾರಿದ್ದಾರೆ ಕಂಟೆಸ್ಟೆಂಟ್ ಅಂದರೆ TRP ಯಾರ್ಯಾರು ಕೊಡ್ತಾ ಇದ್ದಾರೆ, ಯಾರ್ಯಾರಿಂದ TRP ಜಾಸ್ತಿ ಬರ್ತಾ ಇದೆ, ಅವ್ರಿಗೆಲ್ಲ ಜನಗಳ ಓಟು ಬೇಕೇ ಆಗಿಲ್ಲ. ಅವ್ರನ್ನೆಲ್ಲ ಬಿಗ್ ಬಾಸ್ ಅವರೇ ಉಳಿಸ್ಕೊಳ್ತಾರೆ ಅನ್ನೋದೆಲ್ಲ ಎಲ್ಲರಿಗೂ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಏನು ಮಾಡೋಕ್ಕಾಗೋದಿಲ್ಲ, ಇದು ಬಿಗ್ ಬಾಸ್ ಶೋ ಆಗಿರೋದ್ರಿಂದ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ನೋಡಲೇಬೇಕಾಗಿದೆ. ನಾವೇ ಬೈಕೊಂಡು ಸುಮ್ಮನಾಗಬೇಕಾಗಿದೆ ಹೊರತು ನಾವಂತೂ ಹೋಗಿ ಅಲ್ಲಿ ಸರಿ ಮಾಡೋದಕ್ಕಾಗೋದಿಲ್ಲ. ನೋಡೋಣ ಮುಂದೆ ಏನೇನಾಗತ್ತೆ ಅಂತ. ಅಶ್ವಿನಿ ಅಂತೂ ಒಂದು ಏಕವಚನ ಪದ ಕೇಳಿಸ್ಕೊಂಡ್ರೆ ಸಾಕು ಉಗ್ರ ರೂಪ ತಾಳ್ಬಿಡ್ತಾಳೆ. ಎಲ್ಲರ ಹತ್ರನೂ ಜಗಳ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರ್ತಾಳೆ. ಅವಳು ಮಾತ್ರ ಮಿಕ್ಕಿದವರನ್ನ ಬಹುವಚನದಲ್ಲಿ ಮಾತಾಡಿಸೋದೇ ಇಲ್ಲ.